ಕೆ ಯು ವತಿಯಿಂದ ಆಲ್ರೆಡಿ ನಿಮಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾರು ಅರ್ಜಿಯನ್ನು ಸಲ್ಲಿಸಿದಿರೋ ಅವರು ಕೆಲವೊಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಏನು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ ಅಂತಂದರೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹೋಗಿ ನೀವು ಪ್ರವೇಶಕ್ಕೆ ಹೋಗ್ಬಿಟ್ಟು ಸಿ ಟಿ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಆನ್ಲೈನ್ ಅರ್ಜಿಯನ್ನು ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಎಲ್ಲಿ ತನಕ ವಿಸ್ತರಣೆಯನ್ನು ಮಾಡಿದ್ದಾರೆ ಅಂತಂದರೆ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ತಿಂಗಳು ನೋಡಿ 24/2/2025 ರಾತ್ರಿ 11:50 ತನಕ ನೀವು 59 ತನಕ ನೀವು ಅರ್ಜಿಯನ್ನು ಹಾಕ್ಬೋದು ಫ್ರೆಂಡ್ಸ್. ಈಗ ಆಲ್ರೆಡಿ ಈ ಸರ್ವರು ಭಾಳ ಒಂದು 3ರಿಂದ 4 ದಿವಸ ತನಕ ಭಾಳ ಬ್ಯುಸಿ ಬರ್ತಿದೆ. ಹಾಗಾಗಿ ಇವ್ರು ಕೆ ಇ ಇದರ ತನ್ನ ಇದು ಅಪ್ಲಿಕೇಶನ್ ಹಾಕೋದನ್ನು ವಿಸ್ತರಣೆ ಮಾಡಿದ್ದಾರೆ. ಫೀಸ್ ಕಟ್ತಕ್ಕಂಥದ್ದು ಎಲ್ಲಿಗೆ ಅಂದರೆ 25/2/2025 ಸಂಜೆ 5:30 ತನಕ ಇದೆ. ಯಾರ್ಯಾರಿದ್ದಾರೋ ಫ್ರೆಂಡ್ಸ್, ನೀವು ಈಗಲೇ ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ BSc ನರ್ಸಿಂಗ್ ಮಾಡ್ತಕ್ಕಂಥವ್ರು ಎಕ್ಸಾಮನ್ನು ಬರಲೇಬೇಕು. ಮತ್ತು ನೆಕ್ಸ್ಟು ಪ್ಯಾರಾಮೆಡಿಕಲ್ ಓದ್ತಕ್ಕಂಥವ್ರು ಎಕ್ಸಾಮನ್ನು ನೀವು ಹಾಕ್ಕೊಂಡಿದ್ರೆ ಬೆಟ್ರು. ಅವರೆಲ್ಲ ನಿಮಗೆ CET ಕಡ್ಡಾಯವನ್ನು ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇನ್ನೇನಿದೆ ಅಂತಂದರೆ, ಈಗ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ವೆರಿಫಿಕೇಷನ್ಸನ್ನು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಇಲ್ಲಿ ವಿಚಾರಣಾ ಲಿಂಕನ್ನು ಕೊಟ್ಟಿದ್ದಾರೆ. ನೀವೇನಾದ್ರು ವಿಚಾರಣೆ ಇದ್ದರೆ ಮಾಡ್ತಕ್ಕಂಥದ್ದು. ಇಲ್ಲಿ UGCET 2025 ಮತ್ತು 26ನೇ ಸಾಲಿನ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯಗಳ ವಿವಿಧ ಪದವಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಕೃಷಿ ಕೋಟಾದಡಿ ಅಭ್ಯರ್ಥಿಗಳು ಸೀಟನ್ನು ಆನ್ಲೈನ್ನಲ್ಲಿ ಪರಿಶೀಲನಾ ಇದನ್ನು ಹಾಕಿದ್ದಾರೆ ನೋಡ್ರಿ ಫ್ರೆಂಡ್ಸ್. ನೀವು ಯಾರ್ಯಾರು ಕೃಷಿ ಕೋಟಾದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾ ಅವರು ನೀವು ಇಲ್ಲಿ ಹೋಗಿ ನಿಮ್ಮ RD ನಂಬರು ಮತ್ತು ನಿಮ್ಮ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮತ್ತು ಅತಿ ಮುಖ್ಯವಾಗಿ ನೀವೇನಪ್ಪ ಅಂತಂದರೆ ವೆರಿಫಿಕೇಷನನ್ನು ನೀವು ಎಂಟ್ರಿ ಆಗಬೇಕಾಗತ್ತೆ. ಅಂದರೆ ವೆರಿಫಿಕೇಷನ್ಸನ್ನು ನೀವು ಯಾರ್ಯಾರು ಇದ್ದೀರೋ ನೋಡ್ರಿ, ಆನ್ಲೈನ್ ಅರ್ಜಿ ಯಾರ್ಯಾರು ಅರ್ಜಿಯನ್ನು ಹಾಕ್ಕೊಂಡಿದ್ದೀರೋ ನೀವು ಆಲ್ರೆಡಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಒಂದು ಅರ್ಜಿಯನ್ನು ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಅರ್ಜಿಯನ್ನು ಹಾಕಿದ್ದೀವಿ. ಇಲ್ಲಿ ಇವ್ರದ್ದು ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ಯಾಟ್ಸ್ ಐ ಡಿ ಆಲ್ರೆಡಿ ಇಲ್ಲಿ ನಿಮಗೆ 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು ಅಂತಿದೆ. ಅದು ಸ್ಟ್ಯಾಟ್ಸ್ ಬೇಸಿಸ್ ಮೇಲೆ ಇವ್ರದ್ದು ಆಲ್ರೆಡಿ ವೆರಿಫಿಕೇಷನ್ಸ್ ಆಗಿದೆ. ಆದರೆ ಇಲ್ಲಿ ಸ್ಟಡೀಸ್ ಇಯರ್ಸ್ ಇನ್ ರೂರಲ್ ಏರಿಯಾ, ಇದು ರೂರಲ್ ಏರಿಯಾ ಓದಿರೋದಕ್ಕೆ ಇಲ್ಲಿ ವೆರಿಫಿಕೇಷನ್ಸನ್ನು ಬಂದಿಲ್ಲ. ನೀವು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟು ವೆರಿಫಿಕೇಷನನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ವೆರಿಫಿಕೇಷನ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಈಗ ಹಾಗಾಗಿ ಮತ್ತೆ ನೀವು ಏನಾರು ತಪ್ಪು ಮಾಡಿದರೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಅಪ್ಲಿಕೇಶನನ್ನು ನೀವು ಈಗಲೇ ಸಹ ನೀವು ಎಡಿಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವೆರಿಫಿಕೇಷನ್ಸ್ ಮಾಡಿಲ್ಲ ಅರ್ಜಿ ತೊಗೊಂಡು ಹಾಕೊಂಡು ಸುಮ್ಮನೆ ಮನೇಲಿ ಇಟ್ಕೊಳ್ಬಿಡಿ. ಹೋದ ವರ್ಷ ಅಂದರೆ 24-25ನೇ ಸಾಲಿನಲ್ಲಿ ಅರ್ಜಿಯನ್ನು ಹಾಕ್ತಾರೂ ಸಹ ನೀವು ವೆರಿಫಿಕೇಷನನ್ನು ಮಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ಇನ್ನು ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.